ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಕೊರಿಯನ್ ಮೂವೀಸ್ ಅಂದ್ರೇನೆ ತುಂಬಾ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಇರುತ್ತೆ. ಈ ಚಿತ್ರದಲ್ಲಿ ಇರುವ ಮಿಸ್ಟ್ರಿಯನ್ನ ಕ್ಲೈಮ್ಯಾಕ್ಸ್ ವರೆಗೂ ನೀವು ಗೆಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಮೂವಿ ಹೆಸರು ಹೈಡ್ ಅಂಡ್ ಸೀಕ್. 2013ರಲ್ಲಿ ರಿಲೀಸ್ ಆಗಿದ್ದ ಸೌತ್ ಕೊರಿಯನ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಜೋಹಿ ಅನ್ನೋ ಲೇಡಿ ಒಂದು ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ತಾ ಇದ್ದಾಳೆ. ತನ್ನ ರೂಮ್ಗೆ ಹೋಗೋದಕ್ಕೆ ಲಿಫ್ಟ್ ನಲ್ಲಿ ಇರುವಾಗ ಹೆಲ್ಮೆಟ್ ಹಾಕಿದ್ದ ಒಬ್ಬ ವ್ಯಕ್ತಿ ಅದೇ ಲಿಫ್ಟ್ ನಲ್ಲಿ ಬರ್ತಾನೆ. ಆದ್ರೆ ಯಾವ ಫ್ಲೋರ್ ನಂಬರ್ ಕೂಡ ಪ್ರೆಸ್ ಮಾಡದೆ ಸುಮ್ನೆ ಇದ್ದಾನೆ. ಜೋಹಿ ಅವಳು ಹೋಗ್ಬೇಕಾಗಿರೋ ಫ್ಲೋರ್ ನಂಬರ್ ನ ಪ್ರೆಸ್ ಮಾಡ್ತಾಳೆ. ಲಿಫ್ಟ್ ಇಳಿದು ಹೋಗುವಾಗ ಆ ಸ್ಟ್ರೇಂಜರ್ ಕೂಡ ಅದೇ ಫ್ಲೋರ್ ನಲ್ಲಿ ಇಳಿದು ಇವಳಿಗಿಂತ ಮುಂಚೆ ನಡ್ಕೊಂಡು ಹೋಗ್ತಾನೆ. ಇವಳು ಇರೋ ಪಕ್ಕದ ರೂಮ್ ಡೋರ್ ಓಪನ್ ಮಾಡ್ತಾನೆ. ಸೊ ಈಗ ಇವಳಿಗೆ ಕನ್ಫರ್ಮ್ ಆಗುತ್ತೆ ಇವನು ಪಕ್ಕದ ರೂಮ್ ಅವನು ಅಂತ. ರೂಮ್ಗೆ ಬಂದ ನಂತರ ತನ್ನ ಬಾಯ್ ಫ್ರೆಂಡ್ ಜೊತೆ ಫೋನ್ ನಲ್ಲಿ ಮಾತಾಡ್ತಾ ಇದ್ದಾಳೆ. ಪಕ್ಕದ ರೂಮ್ ಅಲ್ಲಿ ಒಬ್ಬ ಇದ್ದಾನೆ. ಅವನು ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿದ್ದಾನೆ. ಪದೇ ಪದೇ ನನ್ಗೆ ಬೇರೆ ಹೆದರ್ಸ್ತಾ ಇರ್ತಾನೆ ಅಂತ. ಹೀಗೆ ಮಾತಾಡ್ತಾ ಒಂದು ಕೋಟ್ ಇರೋದನ್ನ ನೋಡ್ತಾಳೆ. ಈ ರೂಮ್ ನಲ್ಲಿ ಜೋಹಿ ಒಂದು ಕ್ಯಾಮೆರಾ ಫಿಕ್ಸ್ ಮಾಡಿದ್ದಾಳೆ. ಅದರಲ್ಲಿ ಎಲ್ಲ ರೆಕಾರ್ಡ್ ಆಗ್ತಿದೆ. ಆ ಕೋಟ್ ತೆಗೆದು ನೋಡ್ತಾಳೆ. ಅದರಲ್ಲಿ ಏರ್ ಸ್ಯಾಂಪಲ್ಸ್ ಇದೆ. ಈ ಕೋಟ್ ಇವಳ್ದು ಅಲ್ಲ ಅನ್ನೋದು ಕನ್ಫರ್ಮ್ ಆದ್ಮೇಲೆ ನನ್ನ ರೂಮ್ ಒಳಗಡೆ ಪಕ್ಕದ ರೂಮ್ ಅವನೇ ಬಂದಿರ್ಬೋದು ಅನ್ಕೊಂಡು ಪಕ್ಕದ ರೂಮ್ ಹತ್ರ ಹೋಗಿ, ನೀನೇ ನನ್ನ ರೂಮ್ ಒಳಗಡೆ ಬಂದಿರೋದು ಅಲ್ವಾ, ನನ್ಗೆ ಗೊತ್ತು, ನಿಜ ಒಪ್ಕೊಂಡ್ರೆ ನಿನ್ಗೆ ಒಳ್ಳೇದು, ಇಲ್ಲ ಅಂದ್ರೆ ನಾನು ಪೊಲೀಸ್ಗೆ ಕಾಲ್ ಮಾಡ್ತೀನಿ ಅಂತ. ಆದ್ರೆ ಅವನಿಂದ ಏನು ರಿಪ್ಲೈ ಬರೋದೇ ಇಲ್ಲ. ಇದರಿಂದ ಟ್ರಿಗರ್ ಆಗಿದ್ದ ಜೋಹಿ ನಾನು ಪೊಲೀಸ್ಗೆ ಕಾಲ್ ಮಾಡ್ತೀನಿ ಅಂತ ರೂಮ್ ನಲ್ಲಿರುವ ಕ್ಯಾಮೆರಾ ಫುಟೇಜ್ ಚೆಕ್ ಮಾಡ್ಬೇಕು ಅನ್ನುವಷ್ಟರಲ್ಲಿ ಹೊರಗಡೆ ಏನೋ ಶಬ್ದ ಕೇಳಿಸುತ್ತೆ. ಹೊರಗಡೆ ಬಂದಾಗ ಯಾರು ಇಲ್ಲ. ಕೈಯಲ್ಲಿ ಪೆಪ್ಪರ್ ಸ್ಪ್ರೇ ತಗೊಂಡು ನಡ್ಕೊಂಡು ಹೋಗುವಾಗ ಅಲ್ಲಿ ಒಂದು ಚಿಕ್ಕ ಹುಡುಗಿ ಇದ್ದಾಳೆ. ಯಾಕೆ ಒಬ್ಳೆ ಇದ್ಯಾ, ಯಾರ್ ನೀನು, ಎಲ್ಲಿ ನಿಮ್ ತಾಯಿ ಅಂತೆಲ್ಲ ಕೇಳ್ತಾಳೆ. ಆದ್ರೆ ಈ ಹುಡುಗಿ ಏನು ರಿಪ್ಲೈ ಮಾಡೋದೇ ಇಲ್ಲ. ನೋಡೋದಕ್ಕೆ ಸ್ವಲ್ಪ ವಿಚಿತ್ರವಾಗಿನೇ ಇದ್ದಾಳೆ. ಜೂಹಿ ಮತ್ತೆ ರೂಮ್ ಒಳಗಡೆ ಬರ್ತಾಳೆ. ಬಂದ ಮೇಲೆ ಫುಟೇಜಸ್ ಚೆಕ್ ಮಾಡ್ತಾಳೆ. ಇವಳು ಹೊರಗಡೆ ಹೋದ ಸ್ವಲ್ಪ ಸಮಯದ ಹಿಂದೆ ಅಷ್ಟೇ ಯಾರೋ ಸ್ಟ್ರೇಂಜರ್ ಈ ರೂಮ್ ಒಳಗಡೆ ಬಂದು ಸೈಡ್ ಅಲ್ಲಿ ನಿಂತಿರೋದನ್ನ ನೋಡ್ತಾಳೆ. ಇದರಿಂದ ಭಯದಿಂದನೇ ತಿರುಗಿ ನೋಡ್ತಾಳೆ. ನೋಡಿದ್ರೆ ಸ್ವಲ್ಪ ಸಮಯದ ಹಿಂದೆ ಪಕ್ಕದ ರೂಮ್ಗೆ ಹೋಗಿದ್ದ ಅದೇ ಸ್ಟ್ರೇಂಜರ್ ಇದ್ದಾನೆ. ಅವನ್ ಕೈಯಲ್ಲಿ ಒಂದು ರಾಡ್ ಇದೆ. ಅದರಿಂದ ರಕ್ತ ಸುರಿತಾ ಇದೆ. ಇವಳಿಗೆ ತುಂಬಾ ಭಯ ಆಗುತ್ತೆ. ಅಷ್ಟರಲ್ಲಿ ಆ ಸ್ಟ್ರೇಂಜರ್ ಜೂಹಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಕಟ್ ಮಾಡಿದ್ರೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ತೋರಿಸ್ತಾರೆ. ಅದೇ ಅಪಾರ್ಟ್ಮೆಂಟ್ ನಲ್ಲೇ ಈ ಚಿತ್ರದ ಹೀರೋ ಇದ್ದಾರೆ. ಇವ್ರ ಹೆಸರು ಸಿಯೋಂಗ್. ಇವ್ರಿಗೆ ವೈಫ್ ಹಾಗೂ ಇಬ್ಬರು ಮಕ್ಕಳು ಇದ್ದಾರೆ. ವೈಫ್ ಹೆಸರು ಮಿಂಜಿ. ಇವರು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸಿಯೋಂಗ್ಗೆ ಒಂದು ಮೆಂಟಲ್ ಡಿಸಾರ್ಡರ್ ಇದೆ. ಯಾವುದೇ ವಸ್ತು ಇದ್ರೂನು ಅದು ಕ್ಲೀನ್ ಆಗಿ ಇರಬೇಕು ಅಂತಾನೆ ಥಿಂಕ್ ಮಾಡ್ತಾ ಇರ್ತಾರೆ. ಅದು ಸಮಟೈಮ್ಸ್ ಓವರ್ ಕ್ಲೀನ್ ಮಾಡೋದಕ್ಕೆ ಹೋಗಿ ಅವರ ಕೈಯನ್ನ ಕೂಡ ಗಾಯ ಮಾಡ್ಕೊಳ್ತಾ ಇರ್ತಾರೆ. ಹಾಗೇನೆ ಈ ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅಷ್ಟರಲ್ಲಿ ಸಿಯೋಂಗ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿದ್ದ ವ್ಯಕ್ತಿ ಹೇಳ್ತಾನೆ, ನಾವು ನಿಮ್ಮ ಅಣ್ಣ ಸ್ಟೇ ಆಗಿದ್ದ ಅಪಾರ್ಟ್ಮೆಂಟ್ ಇಂದ ಕಾಲ್ ಮಾಡ್ತಾ ಇದ್ದೀವಿ. ಅವರು ಸಡನ್ ಆಗಿ ಕಾಣೆ ಆಗಿದ್ದಾರೆ. ಅವರ ಥಿಂಗ್ಸ್ ಎಲ್ಲ ಬಂದು ತಗೊಂಡೋಗಿ ಅಂತ. ಆಗ ಇವ್ರ ಅಣ್ಣ ಕಳಿಸಿದ್ದ ಮೇಲ್ಗಳನ್ನ ಚೆಕ್ ಮಾಡ್ತಾರೆ. ಹಾಗೆ ಒಂದು ಫ್ಲಾಶ್ ಬ್ಯಾಕ್. ಸಿಯೋಂಗ್ ಚಿಕ್ಕ ವಯಸ್ಸಿನಲ್ಲಿ ಅನಾಥ. ಅವರನ್ನ ಒಂದು ಫ್ಯಾಮಿಲಿ ದತ್ತು ತಗೊಂಡು ಸಾಕಿದ್ದಾರೆ. ಆ ಫ್ಯಾಮಿಲಿಯಲ್ಲಿ ಒಂದು ಹುಡುಗ ಇದ್ದಾನೆ. ಅವನಿಗೆ ಏನೋ ಸ್ಕಿನ್ ಡಿಸೀಸ್ ಇದೆ. ಕಟ್ ಮಾಡಿದ್ರೆ ಮೂವಿ ಪ್ರೆಸೆಂಟ್ ಗೆ ಬರುತ್ತೆ. ಸಿಯೋಂಗ್ ಅವ್ರ ತಂದೆ ಸಮಾಧಿ ಹತ್ರ ಬರ್ತಾರೆ. ಅಲ್ಲಿದ್ದ ಒಬ್ಬ ವ್ಯಕ್ತಿ ಹತ್ರ ನನ್ನ ಬ್ರದರ್ ಇಲ್ಲಿಗೆ ಬಂದಿದ್ನಾ ಅಂತ. ಇಲ್ಲ ಅವನ್ ಬಂದಿಲ್ಲ ಅಂತ ಅವನು ಹೇಳ್ತಾನೆ. ಅಲ್ಲಿಂದ ಮನೆಗೆ ಹೋಗುವಾಗ ಮಿಂಜಿ ಕೇಳ್ತಾಳೆ, ಯಾರು ನಿಮ್ಮ ಅಣ್ಣ ಅಂತ. ಏನು ರಿಪ್ಲೈ ಮಾಡದೆ ಅವ್ರನ್ನ ಕರ್ಕೊಂಡು ಇವ್ರ ಅಣ್ಣ ಸ್ಟೇ ಆಗಿದ್ದ ಅಪಾರ್ಟ್ಮೆಂಟ್ ಹತ್ರ ಬರ್ತಾರೆ. ಇಲ್ಲಿಂದಾನೆ ಕಾಲ್ ಬಂದಿರುತ್ತೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಜೂಹಿ ಬಂದಿದ್ದು ಕೂಡ ಇದೇ ಅಪಾರ್ಟ್ಮೆಂಟ್ ಗೆನೆ. ಸಿಯೋಂಗ್ ಮಾತ್ರ ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ತಾರೆ. ಆ ಅಪಾರ್ಟ್ಮೆಂಟ್ ಗೆ ಒಬ್ರು ಇನ್ಚಾರ್ಜ್ ಇದ್ದಾರೆ. ಅವ್ರ ಹತ್ರ ಇವ್ರ ಅಣ್ಣನ್ ಬಗ್ಗೆ ಕೇಳಿದಾಗ ಜೈಲಿನಿಂದ ರಿಲೀಸ್ ಆದ್ಮೇಲೆ ಇಲ್ಲೇ ತುಂಬಾ ದಿನ ಸ್ಟೇ ಆಗಿದ್ದ. ಸಡನ್ ಆಗಿ ಕಾಣೆ ಆಗ್ಬಿಟ್ಟ. ಎಲ್ಲಿಗೆ ಹೋದ ಅಂತ ಗೊತ್ತಿಲ್ಲ. ಇಲ್ಲಿರೋ ಎಷ್ಟೋ ರೂಮ್ಗಳು ಖಾಲಿ ಇದೆ. ಅದಕ್ಕೆ ಸದ್ಯದಲ್ಲೇ ಈ ಅಪಾರ್ಟ್ಮೆಂಟ್ ನ ಡೆಮಾಲಿಷ್ ಮಾಡ್ತಾರೆ. ಸೊ ಅದಕ್ಕೆ ಥಿಂಗ್ಸ್ ಎಲ್ಲ ತಗೊಂಡೋಗಿ ಅಂತ. ಆ ರೂಮ್ ಒಳಗಡೆ ಹೋಗುವಾಗ ಡೋರ್ ಪಕ್ಕದಲ್ಲಿ ನಂಬರ್ಸ್ ಬರ್ದಿರೋದನ್ನ ನೋಡ್ತಾರೆ. ಒಳಗಡೆ ಹೋಗಿ ಬಾತ್ರೂಮ್ ಚೆಕ್ ಮಾಡಿದಾಗ ಯಾರು ಸ್ಟಿಲ್ ಯೂಸ್ ಮಾಡ್ತಿದ್ದಾರೆ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಈ ವಿಷಯ ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಗೆ ಕಾಲ್ ಮಾಡಿದಾಗ ಅವರು ಹೇಳ್ತಾರೆ, ಇಲ್ಲಿ ತುಂಬಾ ರೂಮ್ ಖಾಲಿ ಇರೋದ್ರಿಂದ ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ಜನ ಸ್ಟೇ ಆಗ್ತಾ ಇದ್ದಾರೆ. ಇವರು ತನ್ನ ಅಣ್ಣನ ಬಗ್ಗೆ ಪಕ್ಕದಲ್ಲಿರುವ ನೇಬರ್ಸ್ ಹತ್ರ ಕೇಳ್ತಾರೆ. ಆದ್ರೆ ಯಾರು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡೋದೇ ಇಲ್ಲ. ಸಿಯೋಂಗ್ ಒಂದು ವಿಷಯ ನೋಟ್ ಮಾಡ್ತಾರೆ. ಅಲ್ಲಿ ಇರುವ ಎಲ್ಲಾ ರೂಮ್ ಡೋರ್ ಹತ್ರ ಕೂಡ ಕೆಲವು ನಂಬರ್ಸ್ ಹಾಗೂ ಸಿಂಬಲ್ಸ್ ಗಳು ಇದೆ. ಈ ಕಡೆ ಕಾರಿನಲ್ಲಿದ್ದ ಮಿಂಜಿ US ನಲ್ಲಿ ಇರುವ ಅವ್ರ ತಾಯಿ ಜೊತೆ ಮಾತಾಡ್ತಾ ಇದ್ದಾರೆ. ಅವ್ರ ಮಕ್ಕಳು ಹೊರಗಡೆ ಹೋಗಿ ಆಟ ಆಡ್ತೀವಿ ಅಂತ ಹೇಳಿ ಹೊರಗಡೆ ಬರ್ತಾರೆ. ಇಬ್ರು ಮಕ್ಕಳು ರೋಡ್ ಸೈಡ್ ನಲ್ಲಿ ಆಟ ಆಡ್ತಾ ಇದ್ದಾರೆ. ಇವರು ಫೋನ್ ನಲ್ಲಿ ಮಾತಾಡ್ತಾ ಇರುವಾಗ ಯಾರೋ ಇವರನ್ನ ನೋಡಿ ನಗ್ತಾ ಇದ್ದಾನೆ. ಸ್ವಲ್ಪ ಹೊತ್ತಿನಲ್ಲೇ ಆ ವ್ಯಕ್ತಿ ಕಾಣೆ ಆಗ್ತಾನೆ. ನೋಡಿದ್ರೆ ಇವರ ಮಕ್ಕಳು ಕೂಡ ಮಿಸ್ಸಿಂಗ್. ಗಾಬರಿಯಾಗಿದ್ದ ಮಿಂಜಿ ಅಲ್ಲೋಗಿ ಸರ್ಚ್ ಮಾಡ್ತಾರೆ. ಅಲ್ಲಿ ಒಬ್ಳು ಚಿಕ್ಕ ಹುಡುಗಿ ಇದ್ದಾಳೆ. ಈ ಹುಡುಗಿನ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲೇ ನೋಡಿದ್ವಿ. ಅದೇ ಹುಡುಗಿನೇ ಇಲ್ಲೂ ಇದ್ದಾಳೆ.
ಇಲ್ಲಿ ಇಬ್ರು ಮಕ್ಳಿದ್ರಲ್ಲ ಎಲ್ಲಿ ಅಂತ ಕೇಳ್ತಾಳೆ. ಈ ಹುಡುಗಿ ಏನು ರಿಪ್ಲೈ ಮಾಡೋದೇ ಇಲ್ಲ. ಅಷ್ಟರಲ್ಲಿ ಒಬ್ರು ಲೇಡಿ ಅಲ್ಲಿಗೆ ಬರ್ತಾರೆ. ಇವಳು ನನ್ ಮಗಳು ಅಂತ. ಈಗ ಅವ್ರ ಹತ್ರ ನನ್ ಮಕ್ಕಳನ್ನ ನೋಡಿದ್ರ, ಅವ್ರು ಇಲ್ಲೇ ಆಟ ಆಡ್ತಿದ್ರು ಅಂತ. ಇವಳು ಇಲ್ಲ ಅಂತ ಹೇಳ್ತಾಳೆ. ಅದೇ ಸ್ಟ್ರೀಟ್ ನಲ್ಲಿ ಸರ್ಚ್ ಮಾಡಿದ ನಂತರ ಮತ್ತೆ ಕಾರ್ ಹತ್ರ ಬಂದು ನೋಡಿದ್ರೆ ಮಕ್ಕಳು ಕಾರ್ ಒಳಗಡೆನೆ ಇದ್ದಾರೆ. ಕಾರ್ ಒಳಗಡೆ ಸ್ವಲ್ಪ ಸಮಯದ ಹಿಂದೆ ಮಿಂಜಿನ ನೋಡಿ ಒಬ್ಬ ನಗ್ತಾ ಇದ್ದ ಅಲ್ವಾ, ಅದೇ ವ್ಯಕ್ತಿ ಇದ್ದಾನೆ. ಡೋರ್ ಲಾಕ್ ಮಾಡಿದ್ದಾನೆ. ಡೋರ್ ತೆಗಿ ಅಂತ ಎಷ್ಟೇ ಹೇಳಿದ್ರುನು ಅವನು ಸುಮ್ನೆ ನಗ್ತಾ ಇದ್ದಾನೆ. ಅಷ್ಟರಲ್ಲಿ ಮಿಂಜಿ ಒಬ್ರು ಲೇಡಿ ಜೊತೆ ಮಾತಾಡಿದ್ರು ಅಲ್ವಾ, ಅದೇ ಲೇಡಿ ಬಂದು ಎಲೆಕ್ಟ್ರಿಕ್ ಗನ್ ತಗೊಂಡು ಅವನಿಗೆ ಎದುರಿಸಿದಾಗ ಅವನು ಹೆದ್ರಿ ಕಾರಿಂದ ಹೊರಗಡೆ ಬರ್ತಾನೆ. ಸಿಯೋಂಗ್ ಕೂಡ ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಬಂದು ಫ್ಯಾಮಿಲಿಗೆ ಏನಾಯ್ತು ಅಂತ ವಿಚಾರಿಸ್ತಾ ಇದ್ದಾರೆ. ಇದನ್ನೆಲ್ಲ ಯಾರೋ ಸ್ಟ್ರೇಂಜರ್ ನೋಡ್ತಾ ಇದ್ದಾನೆ. ಸಿಯೋಂಗ್ ಫ್ಯಾಮಿಲಿಗೆ ಹೆಲ್ಪ್ ಮಾಡಿದ್ದ ಲೇಡಿ ಅವ್ರನ್ನ ತನ್ನ ಮನೆಗೆ ಕರ್ಕೊಂಡು ಬರ್ತಾರೆ. ಟೀ ಕುಡ್ಕೊಂಡು ಹೋಗಿ ಅಂತ. ಆ ಲೇಡಿಗೆ ಒಬ್ಳು ಮಗಳಿದ್ದಾಳೆ ಅಲ್ವಾ, ಅವಳು ಸಿಯೋಂಗ್ ಮಕ್ಕಳ ಜೊತೆ ಇಂಗ್ಲಿಷ್ ನಲ್ಲಿ ಮಾತಾಡ್ತಾಳೆ. ಇವಳು ಸಖತ್ತಾಗಿ ಇಂಗ್ಲಿಷ್ ಮಾತಾಡ್ತಿದ್ದಾಳೆ ಅಲ್ವಾ, ಹೇಗೆ ಅಂತ ಕೇಳ್ತಾರೆ. ನನ್ನ ಹಸ್ಬೆಂಡ್ ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ, ನಾವು ಆದಷ್ಟು ಬೇಗ ವೆಕೇಟ್ ಮಾಡಿ ಅಲ್ಲಿಗೆ ಹೋಗ್ತೀವಿ ಅಂತ. ಟೀ ಕೊಟ್ಟು ನೀವು ಯಾಕೆ ಇಲ್ಲಿಗೆ ಬಂದಿದ್ದು ಅಂತ ಕೇಳ್ತಾಳೆ. ನನ್ನ ಅಣ್ಣ ಇದೇ ಅಪಾರ್ಟ್ಮೆಂಟ್ ನಲ್ಲೇ ಸ್ಟೇ ಆಗಿದ್ದ, ಅದಕ್ಕೆ ಹುಡ್ಕೊಂಡ್ ಬಂದೆ ಅಂತ. ಫ್ಲಾಟ್ ನಂಬರ್ 317. ಇದನ್ನ ಕೇಳಿ ಈ ಲೇಡಿ ಗಾಬರಿ ಆಗ್ತಾಳೆ. ನೀವು ಫಸ್ಟ್ ಇಲ್ಲಿಂದ ಹೋಗಿ, ನಿಮ್ಮ ಅಣ್ಣನ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ. ಇವ್ರನ್ನ ಹೊರಗಡೆ ತಳ್ಳಿ ಡೋರ್ ಲಾಕ್ ಮಾಡ್ತಾಳೆ. ಸಿಯೋಂಗೆ ಏನು ಅರ್ಥ ಆಗ್ತಿಲ್ಲ. ನಮ್ಮ ಅಣ್ಣ ನಿಮ್ಗೆ ಏನಾದ್ರೂ ತೊಂದರೆ ಮಾಡಿದ್ನ ಅಂತ ಕೇಳಿದಾಗ ನೀವು ಸುಮ್ನೆ ಹೋಗಿ ಅಂತ ಆ ಲೇಡಿ ಹೇಳ್ತಾಳೆ. ಈಗ ಮಿಂಜಿ ಕೇಳ್ತಾಳೆ, ನಿಮ್ಮ ಅಣ್ಣನಿಗೆ ಏನ್ ಸಮಸ್ಯೆ ಇದೆ ಅಂತ. ನೀನೇನು ಚಿಂತೆ ಮಾಡಬೇಡ, ನಾನು ಕಂಡು ಹಿಡಿತೀನಿ, ನೀನು ಮನೆಗೆ ಹೋಗು ಅಂತ. ಇವ್ರ ಅಣ್ಣ ಮತ್ತೆ ಅದೇ ರೂಮ್ಗೆ ರಿಟರ್ನ್ ಬರ್ಬೋದು ಅಂತ ಒಂದು ರಾತ್ರಿ ಅಲ್ಲೇ ಸ್ಟೇ ಆಗ್ತಾರೆ. ನೆಕ್ಸ್ಟ್ ಡೇ ಆ ರೂಮ್ ನ ಪಕ್ಕದಲ್ಲಿ ಇನ್ನೊಂದು ಡೋರ್ ತರ ಇದೆ, ಅದನ್ನ ಓಪನ್ ಮಾಡ್ತಾರೆ. ಆ ಡೋರ್ ಮೂಲಕ ಪಕ್ಕದ ರೂಮ್ಗೆ ಹೋಗ್ಬೋದು. ಆ ಮನೆ ಒಳಗಡೆ ಯಾರು ಇಲ್ಲ. ಒಂದು ಕಂಪ್ಯೂಟರ್ಗೆ ಫಿಕ್ಸ್ ಆಗಿರೋ ಕ್ಯಾಮೆರಾ ಮೇಲೆ ಬ್ಲಡ್ ಸ್ಟೇನ್ಸ್ ಇದೆ. ಈ ರೂಮ್ ಯಾವ್ದಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಜೂಹಿ ಮೇಲೆ ಒಬ್ಬ ಸ್ಟ್ರೇಂಜರ್ ಅಟ್ಯಾಕ್ ಮಾಡಿರ್ತಾನೆ ಅಲ್ವಾ, ಇದು ಆ ಜೂಹಿ ರೂಮೇ ಆಗಿರುತ್ತೆ. ಅಲ್ಲಿ ಲೇಡೀಸ್ ಯೂಸ್ ಮಾಡೋ ಡ್ರೆಸ್ ಗಳು ಇದೆ. ಇದನ್ನ ನೋಡಿ ಏನೋ ಸ್ಟ್ರೈಕ್ ಆಗುತ್ತೆ. ಮತ್ತೆ ರಿಟರ್ನ್ ಅವ್ರ ಅಣ್ಣ ಸ್ಟೇ ಆಗಿದ್ದ ರೂಮ್ಗೆ ಬರ್ತಾರೆ. ಇಲ್ಲಿ ಕೂಡ ಅದೇ ತರ ಲೇಡೀಸ್ ಯೂಸ್ ಮಾಡೋ ಡ್ರೆಸ್ ಗಳು ಇದೆ. ಡೌಟ್ ಬಂದು ಮನೆ ಪೂರ್ತಿ ಸರ್ಚ್ ಮಾಡ್ತಾರೆ, ಏನಾದ್ರೂ ಲೀಡ್ ಸಿಗುತ್ತಾ ಅಂತ. ಆಗ ಇವ್ರ ಅಣ್ಣ ಯೂಸ್ ಮಾಡ್ತಿದ್ದ ಬ್ಯಾಂಕ್ ಪಾಸ್ಬುಕ್ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಡೈರಿ ಕೂಡ ಸಿಗುತ್ತೆ. ಅದ್ರಲ್ಲಿ ಇವ್ರ ಅಣ್ಣ ಅವ್ರ ತಂದೆನ ನೆನಪು ಮಾಡ್ಕೊಂಡು ಒಂದು ಲೆಟರ್ ತರ ಬರ್ದಿದ್ದಾನೆ. ನನ್ನನ್ನ ನೋಡಿದ್ರೆ ನಿಮ್ಗೆ ಅಸಹ್ಯ ಅಲ್ವಾ, ನಾನು ಆದಷ್ಟು ಬೇಗ ಬದಲಾಗ್ತೀನಿ ಅಂತ. ಈ ಕಡೆ ಮಿಂಜಿ ಹಾಗೂ ಅವರ ಮಗಳು ಹೊರಗಡೆ ಹೋಗಿ ಮನೆಗೆ ಬರ್ತಾರೆ. ಹೀಗೆ ಬರುವಾಗ ಅಲ್ಲೊಬ್ಬ ಹೆಲ್ಮೆಟ್ ಹಾಕೊಂಡು ನಿಂತಿರೋದನ್ನ ನೋಡ್ತಾರೆ. ಲಿಫ್ಟ್ ನಲ್ಲಿ ಹೋಗುವಾಗ ಆ ಸ್ಟ್ರೇಂಜರ್ ಕೂಡ ಬರ್ತಾನೆ. ಅವನು ಬಟನ್ ಪ್ರೆಸ್ ಮಾಡದೆ ಸುಮ್ನೆ ಇದ್ದಾನೆ. ಕೆಲವು ಸೆಕೆಂಡ್ಸ್ ವೆಯ್ಟ್ ಮಾಡಿ ಅವರು ಹೋಗ್ಬೇಕಾಗಿದ್ದ ಫ್ಲೋರ್ ನಂಬರ್ ಪ್ರೆಸ್ ಮಾಡ್ತಾರೆ. ಫ್ಲೋರ್ಗೆ ರೀಚ್ ಆದ್ಮೇಲೆ ಅವರ ರೂಮ್ಗೆ ಸೀಕ್ರೆಟ್ ಕೋಡ್ ಇದೆ. ಇವರು ಪಾಸ್ವರ್ಡ್ ಎಂಟರ್ ಮಾಡ್ಬೇಕು ಅನ್ನುವಷ್ಟರಲ್ಲಿ ಆ ಸ್ಟ್ರೇಂಜರ್ ಇವ್ರನ್ನ ನೋಡ್ತಾ ಇದ್ದಾನೆ. ಇವಳಿಗೆ ಡೌಟ್ ಬಂದು ಪಾಸ್ವರ್ಡ್ ಚೇಂಜ್ ಮಾಡ್ಬೇಕಾ ಅಂತ ಥಿಂಕ್ ಮಾಡ್ತಾ ಇದ್ದಾಳೆ. ಅವ್ರ ಮಗಳು ಪಾಸ್ವರ್ಡ್ ನೆನ್ಪಿಲ್ವಾ ಅಂತ ಆ ಸೀಕ್ರೆಟ್ ಕೋಡ್ ಹೇಳುವಾಗ ಇವ್ರು ಅವಳ ಮಗಳ ಬಾಯಿ ಮುಚ್ಚಿ ಸೇಫ್ಟಿಗೆ ನ್ಯೂ ಪಾಸ್ವರ್ಡ್ ಸೆಟ್ ಮಾಡ್ತಾರೆ. ಮನೆ ಒಳಗಡೆ ಬಂದ ತಕ್ಷಣ ಸೆಕ್ಯೂರಿಟಿ ಆಫೀಸ್ ಇಂದ ಕಾಲ್ ಮಾಡಿ ನಿಮ್ಗೆ ಒಂದು ಪಾರ್ಸಲ್ ಬಂದಿದೆ ಅಂತ ಹೇಳ್ತಾರೆ. ಈ ಕಡೆ ಸಿಯೋಂಗ್ ಅವ್ರ ಅಣ್ಣ ಯೂಸ್ ಮಾಡ್ತಿದ್ದ ಪಾಸ್ಬುಕ್ ನ ಕಂಡು ಹಿಡಿದಿರ್ತಾರೆ ಅಲ್ವಾ, ಅದನ್ನ ಒಂದು ATM ಮಿಷಿನ್ ನಲ್ಲಿ ಇಟ್ಟು ಎಲ್ಲೆಲ್ಲ ಬಿಲ್ ಪೇ ಮಾಡಿದ್ದಾನೆ ಅಂತ ಚೆಕ್ ಮಾಡ್ತಾರೆ. ಕೊನೆಯದಾಗಿ ಡಾಂಗು ಅನ್ನೋ ಸೂಪರ್ ಮಾರ್ಕೆಟ್ ನಲ್ಲಿ ಬಿಲ್ ಪೇ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆ ಸೂಪರ್ ಮಾರ್ಕೆಟ್ ಇರೋದು ಸಿಯೋಂಗ್ ಸ್ಟೇ ಆಗಿರುವ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ. ಕಟ್ ಮಾಡಿದ್ರೆ ಮಿಂಜಿ ಅವರಿಗೆ ಬಂದಿದ್ದ ಪಾರ್ಸಲ್ ತಗೊಂಡು ಹೋಗುವಾಗ ಇವ್ರಿಗೆ ಸಿಯೋಂಗ್ ಕಾಲ್ ಮಾಡಿ ಕೇಳ್ತಾರೆ, ಎಲ್ಲಿದ್ಯಾ, ಮಕ್ಕಳೆಲ್ಲ ಸೇಫ್ ಅಲ್ವಾ ಅಂತ. ನನ್ಗೆ ಒಂದು ಪಾರ್ಸಲ್ ಬಂದಿದೆ ಅಂತ ಕಾಲ್ ಬಂದಿತ್ತು, ಅದಕ್ಕೆ ಹೊರಗಡೆ ಇದ್ದೀನಿ, ಮಕ್ಕಳು ಮನೆಯಲ್ಲೇ ಇದ್ದಾರೆ ಅಂತ ಹೇಳ್ತಾಳೆ. ನೀನ್ ಫಸ್ಟ್ ಮನೆಗೆ ಹೋಗು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಬಂದಿದ್ದ ಪಾರ್ಸಲ್ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಏನೂ ಇಲ್ಲ. ಅಷ್ಟರಲ್ಲಿ ಇವಳಿಗೆ ಅವ್ರ ಮಕ್ಕಳ ಕಡೆಯಿಂದ ಕಾಲ್ ಬರುತ್ತೆ, ಮನೆ ಡೋರ್ ಹತ್ರ ಯಾರೋ ಇದ್ದಾರೆ, ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಇದರಿಂದ ಗಾಬರಿಯಾಗಿದ್ದ ಮಿಂಜಿ ಡೋರ್ ಓಪನ್ ಮಾಡಬೇಡಿ ಅಂತ ಓಡಿ ಹೋಗ್ತಾ ಇದ್ದಾಳೆ. ಸ್ವಲ್ಪ ಸಮಯದಲ್ಲೇ ಇವರು ಮನೆಗೆ ಬರ್ತಾರೆ. ಅಷ್ಟರಲ್ಲಿ ಹೆಲ್ಮೆಟ್ ಹಾಕಿದ್ದ ಸ್ಟ್ರೇಂಜರ್ ಓಡಿ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಮಿಂಜಿ ಕಾಪಾಡಿ ಅಂತ ಜೋರಾಗಿ ಕಿರ್ಚಿದ್ರಿಂದ ಅವನು ಹೆದ್ರಿ ಅಲ್ಲಿಂದ ಓಡಿ ಹೋಗ್ತಾನೆ. ಇವರೆಲ್ಲ ಸೇಫ್. ಅಷ್ಟರಲ್ಲಿ ಸಿಯೋಂಗ್ ಆ ಅಪಾರ್ಟ್ಮೆಂಟ್ ಗೆ ಬರ್ತಾರೆ. ಪೊಲೀಸರು ಎಂಕ್ವೈರಿ ಮಾಡ್ತಾ ಇದ್ದಾರೆ. ಪೊಲೀಸರು ಹೇಳ್ತಾರೆ, ನಾವು ಆದಷ್ಟು ಬೇಗ ಆ ವ್ಯಕ್ತಿನ ಅರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ. ಆ ದಿನ ರಾತ್ರಿ ತನ್ನ ವೈಫ್ಗೆ ಇವ್ರ ಅಣ್ಣನ ಬಗ್ಗೆ ಕಂಡು ಹಿಡಿದಿದ್ದ ಕೆಲವು ವಿಷಯಗಳನ್ನ ಹೇಳ್ತಾರೆ. ಚಿಕ್ಕ ವಯಸ್ಸಿನಿಂದ ಸಿಯೋಂಗ್ಗೆ ಅವ್ರ ಅಣ್ಣನನ್ನ ಕಂಡ್ರೆ ಆಗೋದೇ ಇಲ್ಲ, ಯಾಕಂದ್ರೆ ಅವನಿಗೆ ಸ್ಕಿನ್ ಡಿಸೀಸ್ ಇರುತ್ತೆ. ಸಿಯೋಂಗ್ ನ ದತ್ತು ತಗೊಂಡಿದ್ದ ಫ್ಯಾಮಿಲಿ ಅವ್ರ ಸ್ವಂತ ಮಗನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅದು ಸಿಯೋಂಗ್ಗೆ ಇಷ್ಟ ಆಗೋದೇ ಇಲ್ಲ. ಈ ಸಮಯದಲ್ಲಿ ಒಂದು ಚಿಕ್ಕ ಹುಡುಗಿಗೆ ಯೂಟೀಸಿಂಗ್ ಮಾಡಿದ ಕೇಸ್ ನಲ್ಲಿ ಸಿಯೋಂಗ್ ಹಾಗೂ ಅವ್ರ ಅಣ್ಣನ ಎಂಕ್ವೈರಿ ಮಾಡ್ತಾರೆ. ಸಿಯೋಂಗ್ ಇದೆಲ್ಲ ಮಾಡಿದ್ದು ನಮ್ಮ ಅಣ್ಣನೇ ಅಂತ ಹೇಳ್ತಾನೆ.
ನಂತರ ಪೊಲೀಸರು ಅವನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಈ ಇನ್ಸಿಡೆಂಟ್ ಆದ್ಮೇಲೆ ಸಿಯೋಂಗ್ ಆಗ್ಲಿ ಅಥವಾ ಅವನ್ನ ದತ್ತು ತಗೊಂಡಿದ್ದ ಫ್ಯಾಮಿಲಿ ಆಗ್ಲಿ ಇವ್ರ ಅಣ್ಣನನ್ನ ಮೀಟ್ ಆಗೋದೇ ಇಲ್ಲ. ಮೇ ಬಿ ನನ್ ಮೇಲಿರೋ ಕೋಪಕ್ಕೆ ನಮ್ಮ ಅಣ್ಣನೇ ಇದನ್ನೆಲ್ಲ ಮಾಡ್ತಿರ್ಬೋದು ಅಂತ ಸಿಯೋಂಗ್ ಗೆಸ್ ಮಾಡ್ತಾರೆ. ಮಿಂಜಿ ಮಗಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕೆ ಹೋಗಿದ್ದಾಳೆ. ಸಿಯೋಂಗ್ ಮನೆಗೆ ಬಂದು ಪಾಸ್ವರ್ಡ್ ಎಂಟರ್ ಮಾಡುವಾಗ ಅಲ್ಲಿ ಕೂಡ ಇವ್ರ ಅಣ್ಣ ಸ್ಟೇ ಆಗಿದ್ದ ಅಪಾರ್ಟ್ಮೆಂಟ್ ನಲ್ಲಿ ನಂಬರ್ಸ್ ಹಾಗೂ ಸಿಂಬಲ್ಸ್ ಗಳು ಇತ್ತು ಅಲ್ವಾ, ಅದೇ ತರ ಇಲ್ಲೂ ಕೂಡ ಬರ್ದಿದ್ದಾರೆ. ಆಪೋಸಿಟ್ ಮನೆಯಲ್ಲೂ ಸೇಮ್ ಮಾರ್ಕಿಂಗ್ ಇದೆ. ಡೌಟ್ ಬಂದು ಎಲ್ಲಾ ಮನೆಗಳನ್ನ ಚೆಕ್ ಮಾಡಿದಾಗ ಅಲ್ಲೂ ಕೂಡ ಮಾರ್ಕಿಂಗ್ಸ್ ಇದೆ. ಸಿಯೋಂಗ್ಗೆ ಗೊತ್ತಾಗುತ್ತೆ ಈ ಮಾರ್ಕಿಂಗ್ಸ್ ಏನಂದ್ರೆ ಯಾವ ಯಾವ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಬರ್ದಿದ್ದಾರೆ ಅಂತ. ಅಷ್ಟರಲ್ಲಿ ಇವ್ರ ವೈಫ್ ಕಾಲ್ ಮಾಡಿ ನನ್ ಮಗ ಕಾಣಿಸ್ತಾ ಇಲ್ಲ, ಚಿಕ್ಕ ಹುಡುಗಿನ ಕರ್ಕೊಂಡ್ ಬಂದಿದ್ದೀನಿ ಅಂತ. ಸೆಕ್ಯೂರಿಟಿ ಕ್ಯಾಮೆರಾ ಚೆಕ್ ಮಾಡಿದಾಗ ಆ ಹುಡುಗ ಪಾರ್ಕ್ ನಲ್ಲಿ ಆಟ ಆಡ್ತಾ ಇದ್ದಾನೆ. ಅವನು ಇಲ್ಲೇ ಪಾರ್ಕ್ ನಲ್ಲಿ ಆಟ ಆಡ್ತಾ ಇದ್ದಾನೆ ಅಂತ ಕಾಲ್ ನಲ್ಲಿ ಇದ್ದ ಹಸ್ಬೆಂಡ್ ಗೆ ಹೇಳ್ತಾರೆ. ಕರೆಕ್ಟ್ ಆಗಿ ನೋಡಿದ್ರೆ ಆ ಪಾರ್ಕ್ ನಲ್ಲಿ ಹೆಲ್ಮೆಟ್ ಹಾಕೊಂಡಿರೋ ಅದೇ ಸ್ಟ್ರೇಂಜರ್ ಇದ್ದಾನೆ. ಈ ವಿಷಯ ಹಸ್ಬೆಂಡ್ ಗೆ ಹೇಳಿದ್ರಿಂದ ಅವರು ಹೊರಗಡೆ ಬಂದು ಆ ಸ್ಟ್ರೇಂಜರ್ ಮೇಲೆ ಅಟ್ಯಾಕ್ ಮಾಡಿ ಮೇ ಬಿ ಇವನೇ ನಮ್ಮ ಅಣ್ಣ ಆಗಿರ್ಬೋದು ಅಂತ ಹೆಲ್ಮೆಟ್ ರಿಮೂವ್ ಮಾಡಿ ನೋಡ್ತಾರೆ. ಆದ್ರೆ ಇವನ್ ಮುಖ ನೋಡೋದಕ್ಕೆ ನಾರ್ಮಲ್ ಆಗಿದೆ, ಯಾವುದೇ ಸ್ಕಿನ್ ಡಿಸೀಸ್ ಇರೋದಿಲ್ಲ. ಸೊ ಹಾಗಾದ್ರೆ ಇವನು ಇವ್ರ ಅಣ್ಣ ಅಲ್ಲ. ಇದನ್ನೆಲ್ಲ ಯಾರೋ ಸ್ಟ್ರೇಂಜರ್ ವ್ಯಾನ್ ನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಚಿಕ್ಕ ವಯಸ್ಸಿನಲ್ಲಿ ಇವ್ರ ಅಣ್ಣ ಮಾಡದೇ ಇರೋ ತಪ್ಪಿಗೆ ಜೈಲು ಸೇರೋ ಹಾಗಾಯ್ತು. ಅದಕ್ಕೆ ಕಾರಣ ಇವರೇ ಅಲ್ವಾ. ಸೊ ಅದರಿಂದ ಪ್ರತಿದಿನ ರಾತ್ರಿ ಇವ್ರ ಅಣ್ಣ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಿರೋ ಹಾಗೆ ಕನ್ಸು ಬೀಳ್ತಾ ಇರುತ್ತೆ. ಒಂದು ದಿನ ರೆಸ್ಟ್ ರೂಮ್ಗೆ ಹೋಗಿ ರಿಟರ್ನ್ ಬಂದಾಗ ಇವ್ರ ಅಣ್ಣ ಮಿಂಜಿನ ತಬ್ಕೊಂಡು ಮಲ್ಗಿರೋ ಹಾಗೆ ಇವ್ರಿಗೆ ಕಾಣಿಸುತ್ತೆ. ಬೇಸ್ಬಾಲ್ ಬ್ಯಾಟ್ ತಗೊಂಡು ಬೆಡ್ಗೆ ಹೊಡಿತಾ ಇದ್ದಾರೆ. ನೋಡಿದ್ರೆ ಅಲ್ಲಿ ಯಾರು ಇಲ್ಲ. ಮಿಂಜಿ ಹಾಗೂ ಮಕ್ಕಳಿಗೆ ತುಂಬಾ ಭಯ ಆಗುತ್ತೆ. ನೀವು ಇಲ್ಲಿ ಇರೋದ್ರಿಂದಾನೇ ನಿಮ್ಗೆ ಹೀಗೆಲ್ಲ ಆಗ್ತಿದೆ, ನಾವು ಮತ್ತೆ US ಗೆ ಹೋಗೋಣ ಅಂತ ಅಳ್ತಾ ಇದ್ದಾರೆ. ಅಷ್ಟರಲ್ಲಿ ಸಿಯೋಂಗ್ ನಾರ್ಮಲ್ ಆಗ್ತಾರೆ. ದಿನದಿಂದ ದಿನಕ್ಕೆ ಇವರಿಗೆ ಇರುವ ಮೆಂಟಲ್ ಕಂಡೀಷನ್ ಜಾಸ್ತಿನೇ ಆಗ್ತಿದೆ. ಕಟ್ ಮಾಡಿದ್ರೆ ಅದೇ ಅಪಾರ್ಟ್ಮೆಂಟ್ ಹತ್ರ ವೇಟ್ ಮಾಡ್ತಾ ಇದ್ದಾರೆ ಇವ್ರ ಅಣ್ಣ ಬರ್ಬೋದು ಅಂತ. ಆಗ ಹೆಲ್ಮೆಟ್ ಹಾಕೊಂಡು ಒಬ್ಬ ವ್ಯಕ್ತಿ ಮಾರ್ಕೆಟ್ ಒಳಗಡೆ ಹೋಗ್ತಾನೆ. ಅವನು ಹೊರಗಡೆ ಬಂದ್ಮೇಲೆ ಸಿಯೋಂಗ್ ಅವನ್ನ ಫಾಲೋ ಮಾಡ್ತಾರೆ. ಇವ್ರು ಫಾಲೋ ಮಾಡ್ತಿರೋ ವಿಷಯ ಅವನಿಗೆ ಗೊತ್ತಾಗಿದ್ರಿಂದ ಅವನು ಅಪಾರ್ಟ್ಮೆಂಟ್ ಒಳಗಡೆ ಓಡಿ ಹೋಗ್ತಾನೆ. ಒಂದು ಹಂತದಲ್ಲಿ ಹೆಲ್ಮೆಟ್ ಬಿಚ್ಚಿ ಸಿಯೋಂಗ್ಗೆ ಸರಿಯಾಗಿ ಹೊಡಿತಾನೆ. ಇವನ್ ಬೇರೆ ಯಾರು ಅಲ್ಲ, ಆ ವ್ಯಾನ್ ಅಲ್ಲಿ ಕೂತ್ಕೊಂಡು ನೋಡ್ತಿದ್ದ ಅಲ್ವಾ ಅದೇ ವ್ಯಕ್ತಿ. ಇಬ್ರು ಸರಿಯಾಗಿ ಹೊಡೆದಾಡ್ತಾರೆ. ಆಗ ಇವನು ಜೂಹಿ ನಿಮ್ಗೆ ಗೊತ್ತಾ ಅಂತ ಕೇಳ್ತಾನೆ. ಈಗ ಗೊತ್ತಾಗೋದು ಏನಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಜೂಹಿ ಅನ್ನೋ ಹುಡುಗಿನ ತೋರ್ಸಿರ್ತಾರೆ ಅಲ್ವಾ, ಇವನು ಅವಳ ಬಾಯ್ ಫ್ರೆಂಡ್. ಅವಳು ಕೊನೆಯದಾಗಿ ಇವನ್ ಜೊತೆನೆ ಮಾತಾಡಿರ್ತಾಳೆ. ಈಗ ಸಿಯೋಂಗ್ ಕೇಳ್ತಾರೆ ಯಾಕೆ ನನ್ ಮೇಲೆ ಅಟ್ಯಾಕ್ ಮಾಡ್ದೆ ಅಂತ. ನನ್ನ ಗರ್ಲ್ ಫ್ರೆಂಡ್ ಜೊತೆ ಕೊನೆಯದಾಗಿ ಸ್ವಲ್ಪ ದಿನದ ಹಿಂದೆ ಅಷ್ಟೇ ಫೋನ್ ಅಲ್ಲಿ ಮಾತಾಡಿದ್ದೆ. ಅವಳು ಇದೇ ಅಪಾರ್ಟ್ಮೆಂಟ್ ನಲ್ಲೇ ಇದ್ಲು. ಮಾತಾಡ್ತಾ ಇರುವಾಗ್ಲೇ ಕಾಲ್ ಕಟ್ ಮಾಡ್ಬಿಟ್ಲು. ಅಂದಿನಿಂದ ಇದುವರೆಗೂ ಯಾವುದೇ ಕಾಲ್ಸ್ ಬಂದಿಲ್ಲ. ನನ್ನ ಕ್ರೆಡಿಟ್ ಕಾರ್ಡ್ ಅವಳ ಹತ್ರನೇ ಇತ್ತು, ಯಾಕಂದ್ರೆ ಅವಳು ಪ್ರತಿ ಸಲ ಕಾರ್ಡ್ ಸ್ವೈಪ್ ಮಾಡಿದಾಗ ನನಗೆ SMS ಬರ್ತಾ ಇತ್ತು. ನೀವು ಪದೇ ಪದೇ ಇದೇ ಅಪಾರ್ಟ್ಮೆಂಟ್ಗೆ ಬರ್ತಾ ಇದ್ರಿ ಅಲ್ವಾ, ಮೇ ಬಿ ನೀವೇ ಅವಳಿಗೆ ಏನಾದ್ರೂ ತೊಂದರೆ ಮಾಡಿರ್ಬೋದು ಅನ್ಕೊಂಡು ನಿಮ್ಮನ್ನ ಫಾಲೋ ಮಾಡ್ತಿದ್ದೆ ಅಂತ. ಅಷ್ಟರಲ್ಲಿ ಆ ಹೆಲ್ಮೆಟ್ ಹಾಕಿದ್ದ ವ್ಯಕ್ತಿ ಹೊರಗಡೆ ಇರೋದನ್ನ ನೋಡಿ ಅವನ್ ಹಿಂದೆನೆ ಓಡ್ತಾರೆ. ಹೀಗೆ ಓಡ್ತಾ ಪಕ್ಕದಲ್ಲಿದ್ದ ಜೂಹಿ ಮನೆಗೆ ಹೋಗ್ತಾರೆ, ಇಲ್ಲೆಲ್ಲೋ ಹೈಡ್ ಆಗಿರ್ಬೋದು ಅಂತ. ಹೀಗೆ ಸರ್ಚ್ ಮಾಡ್ತಾ ಇರುವಾಗ ಒಂದು ಕಬೋರ್ಡ್ ಒಳಗಡೆ ಡೆಡ್ ಬಾಡಿ ಇರೋದನ್ನ ನೋಡ್ತಾರೆ. ಆ ಬಾಡಿ ಇವ್ರ ಮೇಲೆನೆ ಬಿದ್ದ್ಬಿಡುತ್ತೆ. ಸಿಯೋಂಗ್ ಕಿರ್ಚಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಜೂಹಿ ಬಾಯ್ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ನೋಡಿದಾಗ ಇವನಿಗೆ ಕನ್ಫರ್ಮ್ ಆಗುತ್ತೆ ಆ ಡೆಡ್ ಬಾಡಿ ಜೂಹಿ ಇದೆ ಅಂತ. ಆ ದಿನ ಸ್ಟ್ರೇಂಜರ್ ಜೂಹಿ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿದ ನಂತರ ಈ ಕಬೋರ್ಡ್ ಒಳಗಡೆ ಇಟ್ಟಿರ್ತಾನೆ. ಇದರಿಂದ ಇವನಿಗೆ ತುಂಬಾ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಹೆಲ್ಮೆಟ್ ಹಾಕಿದ್ದ ವ್ಯಕ್ತಿ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾನೆ. ಆ ಸೈಕೋ ಸಿಯೋಂಗ್ಗೆ ಕೂಡ ಸರಿಯಾಗಿ ಹೊಡಿತಾನೆ. ಇಬ್ರು ಸರಿಯಾಗಿ ಹೊಡೆದಾಡ್ತಾರೆ. ಒಂದು ಹಂತದಲ್ಲಿ ಅವನಿಗೆ ಸರಿಯಾಗಿ ಹೊಡೆದು ಹೇಗೋ ಎಸ್ಕೇಪ್ ಆಗ್ಬೇಕು ಅಂತ ಥಿಂಕ್ ಮಾಡ್ತಾ ಇರುವಾಗ ಇದಕ್ಕೂ ಮುಂಚೆ ಇವ್ರಿಗೆ ಹೆಲ್ಪ್ ಮಾಡಿದ್ದ ಲೇಡಿಯ ಮಗಳು ಹೊರಗಡೆ ಇರೋದನ್ನ ನೋಡಿ ಹೆಲ್ಪ್ ಕೇಳ್ತಾರೆ. ಆದ್ರೆ ಅವಳು ಡೋರ್ ಲಾಕ್ ಮಾಡ್ಬಿಡ್ತಾಳೆ. ಅಷ್ಟರಲ್ಲಿ ಆ ಸೈಕೋ ಎದ್ದು ಓಡಿ ಬರ್ತಾನೆ. ಅದೇ ಸಮಯಕ್ಕೆ ಆ ಹುಡುಗಿ ಡೋರ್ ಓಪನ್ ಮಾಡ್ತಾಳೆ. ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ತಾರೆ. ಈ ಮನೆ ಒಳಗಡೆ ಈ ಚಿಕ್ಕ ಹುಡುಗಿ ಮಾತ್ರ ಇದ್ದಾಳೆ. ನಿಮ್ ತಾಯಿ ಎಲ್ಲಿ ಅಂತ ಕೇಳಿದಾಗ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಸಿಯೋಂಗ್ ಅವರ ಫೋನ್ ನಲ್ಲಿದ್ದ ಕೀ ಚೈನ್ ನೋಡಿ ಈ ಹುಡುಗಿಗೆ ಇಷ್ಟ ಆಗ್ಬಿಡುತ್ತೆ. ಆ ಫೋನ್ ಕೊಡು, ನಾನು ಪೊಲೀಸ್ಗೆ ಕಾಲ್ ಮಾಡ್ಬೇಕು ಅಂತ ಹೇಳಿದಾಗ ಇವಳು ಕೊಡ್ತಾನೆ ಇಲ್ಲ, ಈ ಕೀ ಚೈನ್ ಬೇಕು ಅಂತ. ನೋಡು ಸುಮ್ನೆ ತಮಾಷೆ ಮಾಡ್ಬೇಡ, ನನ್ಗೆ ಟೈಮ್ ಇಲ್ಲ, ಕೊಡು ಅಂತ ಕಿತ್ಕೊಂಡಾಗ ಈ ಹುಡುಗಿ ಕಿರ್ಚ್ತಾ ಇದ್ದಾಳೆ. ಇದರಿಂದ ಗಾಬರಿಯಾಗಿದ್ದ ಸಿಯೋಂಗ್ ಆ ಕೀ ಚೈನ್ ಕೊಡ್ತಾರೆ. ಪೊಲೀಸ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಫೋನ್ ವರ್ಕ್ ಆಗ್ತಾ ಇಲ್ಲ. ನಿಮ್ ಮನೇಲಿ ಬೇರೆ ಫೋನ್ ಇದೆಯಾ ಅಂತ ಕೇಳಿದಾಗ ಅವಳು ಒಂದು ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಆ ರೂಮ್ ನಲ್ಲಿ ತುಂಬಾ ಫೋನ್ ಸೇರಿದಂತೆ ತುಂಬಾ ಪರ್ಸ್ಗಳು ಇದೆ. ಅದರಲ್ಲಿ ಒಂದು ಫೋನ್ ತೆಗೆದು ಕೊಡ್ತಾಳೆ. ಆ ಫೋನ್ ನಲ್ಲಿ ಇವ್ರ ಮಕ್ಕಳ ಫೋಟೋ ಇದೆ. ಇವ್ರಿಗೆ ಏನು ಅರ್ಥ ಆಗ್ತಿಲ್ಲ. ಈ ಫೋನ್ ಯಾರ್ದು ಅಂತ ಕೇಳಿದಾಗ ಆ ಹುಡುಗಿ ನಮ್ ತಾಯಿದು ಅಂತ ಹೇಳ್ತಾಳೆ. ಇವ್ರಿಗೆ ಡೌಟ್ ಬಂದು ಗಾಬರಿಯಲ್ಲಿ ಕಾಲ್ ಜಾರಿ ಬಿದ್ದೋಗ್ತಾರೆ. ಕೆಳಗಡೆ
ಕೆಳಗಡೆ ಬಿದ್ದಾಗ ಅಲ್ಲಿದ್ದ ಕಬೋರ್ಡ್ ನೋಡ್ತಾರೆ, ಅದ್ರೊಳಗಡೆ ಒಂದು ಡೆಡ್ ಬಾಡಿ ಇದೆ. ಈಗಲೇ ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆ ಡೆಡ್ ಬಾಡಿ ಬೇರೆ ಯಾರ್ದು ಅಲ್ಲ, ಅದು ಇವ್ರ ಅಣ್ಣಂದೆ. ಜೂಹಿನ ಹೇಗೆ ಸಾಯಿಸಿ ಅವರ ರೂಮ್ ನಲ್ಲಿದ್ದ ಕಬೋರ್ಡ್ ನಲ್ಲಿ ಇಟ್ಟಿದ್ರು, ಅದೇ ತರ ಇವ್ರ ಅಣ್ಣನ್ನ ಸಾಯಿಸಿ ಈ ಕಬೋರ್ಡ್ ಒಳಗಡೆ ಇಟ್ಟಿದ್ದಾರೆ. ಸಿಯೋಂಗ್ಗೆ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಹೆಲ್ಮೆಟ್ ಹಾಕಿದ್ದ ವ್ಯಕ್ತಿ ಬಂದು ಸಿಯೋಂಗ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಹೆಲ್ಮೆಟ್ ಹಾಕಿದ್ದ ವ್ಯಕ್ತಿ ಬೇರೆ ಯಾರು ಅಲ್ಲ, ಈ ಹುಡುಗಿಯ ತಾಯಿ. ಇಬ್ರು ಸೇರಿ ಸಿಯೋಂಗ್ ಜೇಬಿನಲ್ಲಿದ್ದ ವಸ್ತುಗಳನ್ನ ಕದೀತಾರೆ. ಸೊ ಇಷ್ಟು ದಿನ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇದ್ದಿದ್ದು ಇವಳೆ. ಈಗ ಅವರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಆಕ್ಚುಲಿ ಇವ್ರು ಇಬ್ರು ಸೈಕೋನೆ. ಈ ತರ ಯಾರಾದ್ರೂ ಒಬ್ಬರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಸಾಯಿಸಿ ಅವ್ರ ಮನೆಯಲ್ಲೇ ವಾಸ ಮಾಡೋದು. ಪೊಲೀಸ್ಗೆ ಡೌಟ್ ಬಂದು ಏನಾದ್ರೂ ಎಂಕ್ವೈರಿಗೆ ಬಂದ್ರೆ ನೆಕ್ಸ್ಟ್ ಯಾರನ್ನಾದ್ರೂ ಟಾರ್ಗೆಟ್ ಮಾಡಿ ಅವ್ರನ್ನ ಸಾಯಿಸಿ ಅವ್ರ ಮನೆಯಲ್ಲಿ ಇರೋದು. ಇದೇ ಇವರ ರೂಟೀನ್ ಆಗಿರುತ್ತೆ. ಅದೇ ತರ ಸಿಯೋಂಗ್ ಅವರ ಅಣ್ಣ ಒಂಟಿಯಾಗಿ ಇದ್ದಾನೆ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಅವರಿಗೆ ಹೊಡೆದು ಸಾಯಿಸಿದ್ದಾರೆ. ಈ ಸೈಕೋ ಸಿಯೋಂಗ್ ಅವರ ಅಣ್ಣನನ್ನ ಸಾಯಿಸಿದ ನಂತರ ಅದೇ ದಿನ ಜೂಹಿ ಜೊತೆ ಲಿಫ್ಟ್ ನಲ್ಲಿ ಹೋಗಿದ್ದಾಳೆ. ಅದೇ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿರ್ತಾರೆ. ಆದ್ರೆ ಜೂಹಿ ತಪ್ಪಾಗಿ ತಿಳ್ಕೊಂಡು ನೀನೇ ನನ್ನ ರೂಮ್ ಒಳಗಡೆ ಬಂದಿದ್ದೀಯಾ, ನನ್ಗೆ ಗೊತ್ತು, ನಮ್ಮ ಮನೆಯಲ್ಲಿ ಕ್ಯಾಮರಾ ಫಿಕ್ಸ್ ಆಗಿದೆ ಅಂತ ಹೇಳಿರ್ತಾಳೆ. ಆ ಸಮಯದಲ್ಲಿ ಇವಳು ಡೋರ್ ತೆಗ್ದಿಲ್ಲ, ಯಾಕಂದ್ರೆ ಇವಳು ಸಿಯೋಂಗ್ ಅವರ ಅಣ್ಣನನ್ನ ಕೊಲೆ ಮಾಡಿ ಹೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ಲು. ಜೂಹಿ ಬೈದು ಹೋದ್ಮೇಲೆ ಮೇ ಬಿ ಇವಳು ನಾನು ಕೊಲೆ ಮಾಡಿರೋದನ್ನ ನೋಡಿರ್ಬೋದು, ಅದಕ್ಕೆ ಹೀಗೆ ಹೇಳ್ತಿದ್ದಾಳೆ ಅನ್ಕೊಂಡು ತನ್ನ ಮಗಳನ್ನ ಕಳಿಸಿ ಜೂಹಿನ ಡಿಸ್ಟ್ರಾಕ್ಟ್ ಮಾಡಿ ಅವಳ ರೂಮ್ ಒಳಗಡೆ ಹೋಗಿ ಹೈಡ್ ಆಗಿರ್ತಾಳೆ. ಆಗ ಇವಳ ಕೈಯಲ್ಲಿದ್ದ ರಾಡ್ ಇಂದ ರಕ್ತ ಸುರಿತಾ ಇತ್ತು ಅಲ್ವಾ, ಆ ರಕ್ತ ಸಿಯೋಂಗ್ ಅವರ ಅಣ್ಣಂದೇ ಆಗಿರುತ್ತೆ. ನಂತರ ಜೂಹಿ ರೂಮ್ ಒಳಗಡೆ ಬಂದಾಗ ಅವಳ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿದ್ದಾಳೆ. ಒಂದು ಸೀನ್ ನಲ್ಲಿ ಜೂಹಿ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಸ್ಟೇ ಆಗಿದ್ದಾನೆ, ನೋಡೋದಕ್ಕೆ ವಿಚಿತ್ರವಾಗಿ ಇದ್ದಾನೆ ಅಂತ ತನ್ನ ಬಾಯ್ ಫ್ರೆಂಡ್ ಗೆ ಹೇಳಿರ್ತಾಳೆ ಅಲ್ವಾ, ಅದು ಈ ಸಿಯೋಂಗ್ ಅವರ ಅಣ್ಣನೇ ಆಗಿರ್ತಾನೆ. ಇವಳ ರೂಮ್ ನಲ್ಲಿದ್ದ ಕೋಟ್ ಕೂಡ ಅವಂದೇ, ಅವನೇ ಅಲ್ಲಿದ್ದಾನೆ, ಅವನೇ ತನ್ನ ರೂಮ್ ಒಳಗಡೆ ಬಂದಿರೋದು ಅಂತ ಅನ್ಕೊಂಡು ಸರಿಯಾಗಿ ಬೈದಿರ್ತಾಳೆ. ಆಕ್ಚುಲಿ ಅದೇ ಟೈಮ್ ನಲ್ಲಿ ಈ ಸೈಕೋ ಸಿಯೋಂಗ್ ಅವರ ಅಣ್ಣನನ್ನ ಸಾಯಿಸಿರ್ತಾಳೆ. ಈಗ ಸಿಯೋಂಗ್ ಮೇಲೆ ಅಟ್ಯಾಕ್ ಮಾಡಿ ಅವರ ಫ್ಲಾಟ್ ಕೀ ತಗೊಂಡು ಇಲ್ಲಿದ್ದ ಎವಿಡೆನ್ಸ್ ಗಳನ್ನ ನಾಶ ಮಾಡ್ತಾರೆ. ಈ ಕಡೆ ಮಿಂಜಿ ಸಿಯೋಂಗ್ಗೆ ದಿನದಿಂದ ದಿನಕ್ಕೆ ಮೆಂಟಲ್ ಇಲ್ನೆಸ್ ಜಾಸ್ತಿ ಆಗ್ತಿರೋದ್ರಿಂದ US ಗೆ ಹೋಗ್ಬೇಕು ಅಂತ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಅವರ ಫೋನ್ಗೆ ಒಂದು SMS ಬರುತ್ತೆ, ಸಿಯೋಂಗ್ ಅಕೌಂಟ್ ಇಂದ ಹಣ ಕಟ್ ಆಗಿದೆ. ಆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿರೋದು ಈ ಸೈಕೋನೆ. ಆ ಸೂಪರ್ ಮಾರ್ಕೆಟ್ ಇಂದ ನೇರವಾಗಿ ಸಿಯೋಂಗ್ ಅವರ ಫ್ಲಾಟ್ ಹತ್ರ ಬರ್ತಾರೆ. ಆಲ್ರೆಡಿ ಆ ಫ್ಲಾಟ್ ಕೀ ಎಲ್ಲ ಕತ್ಕೊಂಡಿರ್ತಾರೆ ಅಲ್ವಾ. ಅಷ್ಟರಲ್ಲಿ ಅನ್ಕಾನ್ಶಿಯಸ್ ಆಗಿದ್ದ ಸಿಯೋಂಗ್ಗೆ ಎಚ್ಚರಿಕೆ ಆಗಿ ತನ್ನ ವೈಫ್ ಗೆ ಕಾಲ್ ಮಾಡಿ ಹೇಳ್ತಾರೆ, ನಮ್ಗೆ ಆ ದಿನ ಅಪಾರ್ಟ್ಮೆಂಟ್ ನಲ್ಲಿ ಟೀ ಕೊಟ್ರು ಅಲ್ವಾ, ಆ ಲೇಡಿನೇ ಎಲ್ಲದಕ್ಕೂ ಕಾರಣ. ಅವಳೇ ನಮ್ಮ ಅಣ್ಣನ ಸಾಯಿಸಿದ್ದಾಳೆ, ನಮ್ಮ ಅಣ್ಣನ ಅಕೌಂಟ್ ನಲ್ಲಿ ಇದ್ದ ಹಣ ಖಾಲಿ ಮಾಡಿದ್ದಾಳೆ. ರೀಸೆಂಟ್ಲಿ ಜೂಹಿ ಅನ್ನೋ ಹುಡುಗಿನ ಕೂಡ ಸಾಯಿಸಿದ್ದಾಳೆ. ನನ್ನ ಹತ್ರ ಇದ್ದ ಫ್ಲಾಟ್ ಕೀ ಕ್ರೆಡಿಟ್ ಕಾರ್ಡ್ ಎಲ್ಲ ತಗೊಂಡೋಗಿದ್ದಾಳೆ, ಮಕ್ಕಳನ್ನ ಹುಷಾರಾಗಿ ನೋಡ್ಕೋ ಅಂತ. ಯಾಕಂದ್ರೆ ನೆಕ್ಸ್ಟ್ ಟಾರ್ಗೆಟ್ ನಾವೇ. ಅಷ್ಟರಲ್ಲಿ ಫ್ಲಾಟ್ ಒಳಗಡೆ ಬಂದ ಆ ಸೈಕೋ ಮಿಂಜಿ ಮೇಲೆ ಅಟ್ಯಾಕ್ ಮಾಡ್ತಾಳೆ. ನಂತರ ಅವಳದೇ ಮನೆ ಅನ್ನೋ ತರ ಅವ್ರ ಮಗಳ ಜೊತೆ ಹ್ಯಾಪಿಯಾಗಿ ಇದ್ದಾರೆ. ಮಿಂಜಿ US ಗೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ರಿಂದ ಮಕ್ಕಳು ಕಾರ್ ನಲ್ಲಿ ಇದ್ದಾರೆ. ಅಷ್ಟರಲ್ಲಿ ಸಿಯೋಂಗ್ ಬಂದು ನೋಡಿದಾಗ ಮಿಂಜಿ ಅನ್ಕಾನ್ಶಿಯಸ್ ಆಗಿದ್ದಾಳೆ. ಅಷ್ಟರಲ್ಲಿ ಆ ಸೈಕೋ ಇವ್ರ ಮೇಲೂ ಅಟ್ಯಾಕ್ ಮಾಡ್ತಾಳೆ. ಈ ಫೈಟ್ ನಲ್ಲಿ ಒಂದು ಕಡೆ ಕೆರೋಸಿನ್ ಸುರಿತಾ ಇರೋದನ್ನ ಸಿಯೋಂಗ್ ನೋಡಿರ್ತಾರೆ. ಅವ್ರ ಹತ್ರ ಇದ್ದ ಲೈಟರ್ ನ ಆನ್ ಮಾಡಿ ಬಿಸಾಡಿದ್ರಿಂದ ಬೆಂಕಿ ಹತ್ಕೊಳ್ಳುತ್ತೆ. ಈ ಸೈಕೋ ಕಿರ್ಚಾಡ್ತಾ ಇದ್ದಾಳೆ, ನಮ್ ಮನೇನ ಸುಟ್ಟಾಕ್ಬಿಟ್ರಲ್ಲ ಅಂತ. ಹೀಗೆ ಕಿರ್ಚ್ತಾ ಆ ಬೆಂಕಿನ ಹಾರಿಸೋದಕ್ಕೆ ಹೋಗ್ತಾಳೆ. ಆಗ ಅವಳ ಬಾಡಿಗೆ ಬೆಂಕಿ ಹತ್ಕೊಂಡು ಅಲ್ಲೇ ಸತ್ತೋಗ್ತಾಳೆ. ಪೊಲೀಸರು ಬಂದು ಸಿಯೋಂಗ್ ಸೇರಿದಂತೆ ಅವ್ರ ಫ್ಯಾಮಿಲಿನ ಸೇವ್ ಮಾಡ್ತಾರೆ. ಕಟ್ ಮಾಡಿದ್ರೆ ಸಿಯೋಂಗ್ ಅವ್ರ ತಂದೆ ಪಕ್ಕದಲ್ಲೇ ಅವ್ರ ಅಣ್ಣನಿಗೆ ಕೂಡ ಒಂದು ಸಮಾಧಿ ಕಟ್ಸಿ ಅಲ್ಲಿಂದ ಫ್ಯಾಮಿಲಿ ಸಮೇತ US ಗೆ ಹೋಗ್ತಾರೆ. ಈಗ ಮತ್ತೆ ಸಿಯೋಂಗ್ ಇದ್ದ ಫ್ಲಾಟ್ ತೋರಿಸ್ತಾರೆ. ಅಲ್ಲಿ ಬೇರೆ ಫ್ಯಾಮಿಲಿ ಆಲ್ರೆಡಿ ವಾಸ ಮಾಡ್ತಾ ಇದ್ದಾರೆ. ಅದೇ ರೂಮ್ ನ ಕಬೋರ್ಡ್ ಒಳಗಡೆ ಆ ಸೈಕೋಗೆ ಒಬ್ಳು ಮಗಳಿದ್ಲು ಅಲ್ವಾ, ಅವಳು ಅಲ್ಲೇ ಇದ್ದಾಳೆ. ಸೊ ತನ್ನ ತಾಯಿ ಹೇಳ್ಕೊಟ್ಟಿದ್ದನ್ನ ಈಗ ಇವಳು ಫಾಲೋ ಮಾಡ್ತಾಳೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.